ಸರ್, ಈಗ ಯಾವುದೇ ಒಬ್ಬ ವ್ಯಕ್ತಿ ಒಳ್ಳೆ ಆಡಳಿತ ಮಾಡಿ ಜನಪರವಾದ ವಿಚಾರಗಳನ್ನು ತಗೊಂಡು ಮತ್ತು ಸಮಾಜಕ್ಕೆ ಚಿಂತನೆ ಮಾಡಿ ಅವನು ಕಾಲಾನಂತರ ಅವನ ಹೆಸರಿನಲ್ಲಿ ಒಂದು ಸಂಕೇತವಾಗಿ ಒಂದು ರಸ್ತೆಯೋ ಒಂದು ಯಾವುದೋ ಬಿಲ್ಡಿಂಗೋ ಎಲ್ಲ ಒಂದು ಕಡೆ ಹೆಸರಿಡುವಂಥ ಪದ್ಧತಿ ಮೊದಲಿದ್ದು ಇತ್ತು. ಆದರೆ ಈಗ ಸಿದ್ದರಾಮಯ್ಯನವರು ಮೈಸೂರು ಜಿಲ್ಲೆಗೆ ಕೆಲಸ ಮಾಡಿದ್ದಾರೆ, ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಇರುವಾಗಲೇ ಅವ್ರ ಹೆಸರಿಡುವಂಥ ಔಚಿತ್ಯ ಇಲ್ಲ, ಅದು ಸೂಕ್ತವಲ್ಲ. ಯಾವುದೋ ಕೆಲವು ರಾಜಕಾರಣಿಗಳು ಓಲೈಸೋಕ್ಕೋಸ್ಕರ ವಿರೋಧ ಮಾಡೋಕ್ಕೋಸ್ಕರ ಮಾತಾಡ್ತಾರೆ, ಅದು ಸರಿಯಾದಂಥ ಬೆಳವಣಿಗೆ ಇಲ್ಲ. ಅವರು ಕಾಲಾನಂತರ ಅವ್ರ ಹೆಸರಿನಲ್ಲಿ ಏನು ಬೇಕಾದ್ರೂ ಮಾಡಲಿ, ಸಿದ್ದರಾಮಯ್ಯವರು ಮೈಸೂರಿಗೆ ಅಪಾರವಾದಂಥ ಕೆಲಸ ಮಾಡಿದ್ದಾರೆ, ಅದರಲ್ಲೇನು ಎರಡನೇ ಮಾತಿಲ್ಲ. ಮೈಸೂರು ಜಿಲ್ಲಾಧಿಕಾರಿಗಳ ಕಚೇರಿ ಆಗಬೇಕಾದ್ರೆ ಮತ್ತು ಹೊಸ ಆಸ್ಪತ್ರೆಗಳಾಗಬೇಕಾದ್ರೆ ಎಲ್ಲದಕ್ಕೂ ಕೂಡ ಸಿದ್ದರಾಮಯ್ಯವರೇ ಕಾರಣ, ಅದರಲ್ಲೇನು ಎರಡನೇ ಮಾತಿಲ್ಲ. ಆದರೆ ಅವರು ಅಧಿಕಾರದಲ್ಲಿ ಇರುವಾಗಲೇ ಅವ್ರ ಹೆಸರಿಡುವಂಥ ಔಚಿತ್ಯ ಸರಿಯಲ್ಲ. ಯಾರೇ ಆಗಲಿ, ಇದು ಒಂದು ರಾಜಕಾರಣಕ್ಕೋಸ್ಕರ ಓಲೈಕೆಗೋಸ್ಕರ ಈ ರೀತಿ ಕೆಲಸ ಮಾಡ್ತಾರೆ, ಇದು ಸರಿಯಾದ ಬೆಳವಣಿಗೆ ಅಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸರ್, ಗುಜರಾತಲ್ಲಿ ಇದೇ ರೀತಿ ಸ್ಟೇಡಿಯಂ ನರೇಂದ್ರ ಮೋದಿ ಅಂತ ಹೆಸರಿಟ್ಟಿದ್ದಾರೆ, ಅವ್ರು ಇಟ್ಬೋದು, ಇವರು ಸರ್, ನರೇಂದ್ರ ಮೋದಿ ಇರಲಿ ಸಿದ್ದರಾಮಯ್ಯವರಿರಲಿ ಯಾರೇ ಆದರೂ ಕೂಡ ಬದುಕಿರುವಂಥ ವ್ಯಕ್ತಿ, ಅಧಿಕಾರದಲ್ಲಿರುವಂಥ ವ್ಯಕ್ತಿ ಹೆಸರುಗಳ ಇಡ್ತಕ್ಕಂಥದ್ದು ಔಚಿತ್ಯ ಅಲ್ಲ. ಅಲ್ಲ, ಇಡಬಾರ್ದು. ಅವ್ರು ಇಟ್ಟಿದ್ದಾರೆ ನಾವು ಮಾಡ್ತಿರೋದಲ್ಲ, ಅಲ್ಲ ಅವ್ರು ಇಟ್ಟಿದ್ದಾರೆ ನಾವು ಮಾಡ್ತಿರೋದಲ್ಲ. ನಾವು ನಮ್ಮ ಸಿದ್ದರಾಮಯ್ಯನವ್ರ ಬಗ್ಗೆ ನಮ್ಮ ಜಿಲ್ಲೆಯವರಾಗಿ ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸಬೇಕಾಗ್ತದೆ. ನರೇಂದ್ರ ಮೋದಿಯವರು ಹೆಸರಿಟ್ಟಿದ್ರು ಅಷ್ಟೇ, ಇನ್ನೊಬ್ಬರು ಹೆಸರಿಗೆ ಮನಮೋಹನ್ ಸಿಂಗ್ ಅವರು ತಿರುಗಿಡಿದ್ದಾರೆ, ಅವ್ರ ಹೆಸರಲ್ಲಿ ಒಂದು ಸಂಸ್ಥೆ ಮಾಡಿ, ಅವ್ರ ಹೆಸರಲ್ಲಿ ಒಂದು ದೇಹಪೀಠ ಮಾಡಿ, ಅದನ್ನು ಒಪ್ತೀವಿ. ಅವರು ದೇಶಕ್ಕೆ ಅಪಾರವಾದ ಕೊಡುಗೆ ಕೊಟ್ಟಿದ್ದಾರೆ, ಅರ್ಥಶಾಸ್ತ್ರಜ್ಞರಾಗಿ ಇಡೀ ಪ್ರಪಂಚದಲ್ಲಿ ಅವರು ಮೆಚ್ಚು ಗಳಿಸಿದ್ದಾರೆ, ಅದನ್ನು ನಾವು ಒಪ್ತೀವಿ. ಬಿಟ್ಟು ಅಧಿಕಾರದಲ್ಲಿರುವಾಗಲೇ, ಅಧಿಕಾರದಲ್ಲಿ ಆಡಳಿತ ಮಾಡುವಾಗಲೇ ಓಲೈಕೆಗೋಸ್ಕರ ಯಾರ್ಯಾರೋ ಏನೇನೋ ಮಾಡ್ತಾರೆ ಅಂತ ಹೇಳಬಾರ್ದು. ಜೊತೆಗೆ ಸರಿಯಾದ ಕ್ರಮ ಅಲ್ಲ, ನನ್ನ ಅಭಿಪ್ರಾಯ.